ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿಯವರಿಗೆ ವಾಗ್ದಾಳಿ ನಡೆಸಿರ್ತಾರೆ. ಸೊ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಬಿಜೆಪಿಯವರು ಪ್ರದೀಪ್ ಈಶ್ವರ್ ಅವರು ತಾಕತ್ತಿದ್ರೆ ದಾವಣಗೆರೆಗೆ ಬರಲಿ ಅಂತೇಳಿ ಒಂದು ಸವಾಲು ಹಾಕಿದ್ರು. ಸೊ ಆ ಸವಾಲನ್ನ ಇದೀಗ ಪ್ರದೀಪ್ ಈಶ್ವರ್ ಅವರು ಸ್ವೀಕರಿಸಿರುವಂಥದ್ದು. ಜೊತೆಗೆ ದಾವಣಗೆರೆಯ KB ಬಡಾವಣೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಪ್ರಾರಂಭ ಮಾಡ್ತೀನಿ ಅಂತ ಒಂದು ಸವಾಲು ಸ್ವೀಕರಿಸಿ ಪ್ರದೀಪ್ ಈಶ್ವರ್ ಇವತ್ತು ಬರ್ತಾ ಇರುವಂಥದ್ದು. ಸೊ ಈಗ ನಾವು KB ಬಡಾವಣೆಯಲ್ಲಿದ್ದೀವಿ. KB ಬಡಾವಣೆ ಏನು ರಾಘವೇಂದ್ರ ಸ್ವಾಮಿ ಮಠ ಇದೆ, ಆ ರಾಘವೇಂದ್ರ ಸ್ವಾಮಿ ಮಠದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥದ್ದು. ಯಾಕೆಂದರೆ ಪ್ರದೀಪ್ ಈಶ್ವರ್ ಇಲ್ಲಿ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಶಾಮನೂರು ಶಿವಶಂಕರಪ್ಪರವರ ಮೊಮ್ಮಗನಂತಹ ಸಮರ್ ಶಾಮನೂರು ಪರವಾಗಿ ಪ್ರಚಾರ ಮಾಡ್ತಾ ಇರೋದು. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳು ಕೂಡ ಈ ಒಂದು ರಾಘವೇಂದ್ರ ಸ್ವಾಮಿ ಮಠದ ಬಳಿ ಇರುವಂಥದ್ದು. ಜೊತೆಗೆ ಪ್ರದೀಪ್ ಈಶ್ವರ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋಂಥ ಉದ್ದೇಶದಿಂದಾಗಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರುವಂಥದ್ದು. ಇನ್ನೊಂದು ಕಡೆ ಏನು BJP ಜಿಲ್ಲಾ ಕಚೇರಿ ಅಂದರೆ BJPಯ ಪಾರ್ಟಿ ಆಫೀಸ್ ಕೂಡ ಇದೇ KB ಬಡಾವಣೆಯಲ್ಲಿದೆ. KB ಬಡಾವಣೆಯ ಪಾರ್ಟಿ ಆಫೀಸಿಂದ ಪ್ರಚಾರ ಪ್ರಾರಂಭ ಮಾಡ್ತೀನಿ ಅಂತೇಳಿ ಸವಾಲು ಹಾಕಿದ್ರು. ಸೊ ಹಂಗಾಗಿ ಪೊಲೀಸ್ನರು ಕೂಡ ಏನು BJP ಕಚೇರಿ ಇದೆ ಆ ಕಚೇರಿಗೂ ಕೂಡ ಬಿಗಿ ಭದ್ರತೆ ಹಾಕಿರುವಂಥದ್ದು. ಅಂದರೆ ಆ ರೋಡಲ್ಲಿ ಪ್ರದೀಪ್ ಈಶ್ವರ್ಗೆ ಅನುಮತಿ ನೀಡಿಲ್ಲ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಮಾಹಿತಿ ನೀಡಿರುವಂಥದ್ದು. ಒಟ್ಟಲ್ಲಿ ಈಗಾಗಲೇ ಏನು BJP ಕಾರ್ಯಕರ್ತರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಪ್ರದೀಪ್ ಈಶ್ವರ್ ಅವರ ಭಾವಚಿತ್ರಕ್ಕೂ ಕೂಡ ಒಂದು ಚಪ್ಪಲಿಯಲ್ಲಿ ಹೊಡೆಯುವ ಮೂಲಕ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಲ್ಲಿ ಒಂದು ಕಡೆ BJPಯವರು, ಮತ್ತೊಂದು ಕಡೆ ಕಾಂಗ್ರೆಸ್ನವರು, ಎರಡು ಕಡೆ ಈ ಒಂದು ಏನು ಜಿದ್ದಾಜಿದ್ದಿ ನಡೀತದೆ. ಸೊ ಇದರಿಂದಾಗಿ ಎರಡು ಕಡೆ ಒಂದು ಆತಂಕ ಉಂಟಾಗಿರುವಂಥದ್ದು. ಎಲ್ಲಿ ಏನಾಗುತ್ತೋ ಅನ್ನೋಂತಹ ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಕನ್ನಡ ನ್ಯೂಸ್, ದಾವಣಗೆರೆ.